ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ನನ್ನ ಹಿಂದಿನ ವಿಡಿಯೋಸ್ಗಳ ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಣ ಅಂತ ಇಂದಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ತುಂಬ ಕಮೆಂಟ್ಗಳಿಗೆ ರಿಪ್ಲೈ ಮಾಡಲು ಬಾಕಿ ಇದೆ. ಹಾಗಾಗಿ ನಾನು ಈಗ ಕೆಲವೊಂದು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಆನ್ಸರನ್ನು ಮಾಡ್ತೇನೆ. ಇಂದಿನ ಮೊದಲನೇ ಒಂದು ಪ್ರಶ್ನೆ ನಾನು ಆಯ್ಕೆ ಮಾಡಿದ್ದು ಸ್ವಾತಿ ನಾಯಕ್ ಅವರು ಕೇಳಿದಂತಹ ಪ್ರಶ್ನೆ. ಒಮ್ಮೆ ಗಿಡಗಳಲ್ಲಿ ತುಂಬ ಹೂವಾಗ್ತದೆ, ನಂತರ ಎಲ್ಲ ಖಾಲಿ ಆಗ್ತದೆ, ಪುನಃ ಚಿಗುರು ಬಂದು ಹೂವಾಗಲು ತುಂಬಾ ಸಮಯ ತೆಗೆದುಕೊಳ್ತದೆ, ಯಾಕೆ ಅಂತ ಅವರು ಕೇಳಿದ್ದಾರೆ. ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳಲ್ಲಿ 365 ದಿನವೂ ಕೂಡ ಮಲ್ಲಿಗೆ ಹೂವು ಆಗ್ತದೆ. ಆದರೆ ಸ್ವಲ್ಪ ಸಮಯ ಗಿಡಗಳು ಚಿಗುರುವಿಕೆಗಾಗಿ ತೆಗೆದುಕೊಳ್ತದೆ ಅಂತಲೇ ಹೇಳಬಹುದು. ಇದು ಒಂದು ಸಹಜವಾದ ಪ್ರಕ್ರಿಯೆ. ಆದರೆ ಕೆಲವೊಂದು ಸಮಯದಲ್ಲಿ ತುಂಬನೇ ನಿಧಾನವಾಗಿ ಚಿಗುರು ಬರ್ತದೆ, ಇನ್ನು ಕೆಲವೊಂದು ಸಮಯದಲ್ಲಿ ತುಂಬನೇ ವೇಗವಾಗಿ ಚಿಗುರು ಬರ್ತದೆ. ಇದಕ್ಕೆ ಮುಖ್ಯವಾದ ಒಂದು ಕಾರಣ ಅಂದರೆ ಬಿಸಿಲು ಅಂತಲೇ ಹೇಳಬಹುದು. ಮಳೆಗಾಲದಲ್ಲಿ ಒಮ್ಮೆ ಹೂವಾದ ನಂತರ ಪುನಃ ಚಿಗುರು ಬರಲು ತುಂಬಾ ಸಮಯ ತೆಗೆದುಕೊಳ್ತದೆ, ಯಾಕಂದರೆ ಆಗ ಬಿಸಿಲಿನ ಒಂದು ಕೊರತೆ ಇರ್ತದೆ. ಹಾಗೆ ಚಳಿಗಾಲದಲ್ಲಿ ಸ್ವಲ್ಪ ವೇಗವಾಗಿ, ಆದರೆ ಬೇಸಿಗೆಗಿಂತ ಸ್ವಲ್ಪ ನಿಧಾನವಾಗಿ ಚಿಗುರು ಬರ್ತದೆ ಅಂತಲೇ ಹೇಳಬಹುದು. ಹಾಗೆ ಬೇಸಿಗೆಯಲ್ಲಿ ಅಂತೂ ತುಂಬಾ ವೇಗವಾಗಿ ಚಿಗುರು ಬರ್ತದೆ, ಕಂಟಿನ್ಯೂಸ್ ಆಗಿ ನಮಗೆ ಹೂವು ಸಿಗ್ತಾ ಇರ್ತದೆ. ಈಗ ನಿಮಗೆ ತಿಳಿದಿರಬಹುದು, ಒಮ್ಮೆ ಹೂ ಮುಗಿದ ನಂತರ ನಿಧಾನವಾಗಿ ಚಿಗುರು ಬರ್ತಾ ಇದೆ ಅಂದರೆ ಅದು ಒಂದೇ ಮಳೆಗಾಲ ಆಗಿರಬಹುದು ಅಥವಾ ಚಳಿಗಾಲ ಆಗಿರಬಹುದು ಅಂತ. ಈ ಮಲ್ಲಿಗೆ ಗಿಡಗಳಲ್ಲಿ ಚಿಗುರು ಬರಲು ಮುಖ್ಯವಾಗಿ ಬಿಸಿಲು ಅಗತ್ಯ. ಹಾಗಾಗಿ ಮೊದಲನೆಯ ಒಂದು ರೀಸನ್ ಏನಂದರೆ, ಬಿಸಿಲಿನ ಒಂದು ಕೊರತೆ ಇದ್ದಾಗ ನಿಮ್ಮ ಗಿಡಗಳಲ್ಲಿ ಚಿಗುರು ಬರುವುದು ತುಂಬಾ ನಿಧಾನವಾಗ್ತದೆ. ಹಾಗೆಯೇ ಗಿಡಗಳ ಬುಡಕ್ಕೆ ಹಾಕಿದಂತಹ ಗೊಬ್ಬರ ಇರಬಹುದು, ಫರ್ಟಿಲೈಸರ್ ಇರಬಹುದು, ಕಡಿಮೆಯಾದಾಗಲೂ ಕೂಡ ಗಿಡಗಳಲ್ಲಿ ಬರುವಂತಹ ಚಿಗುರು ನಿಧಾನವಾಗಿ ಬರ್ತದೆ ಅಂತಲೇ ಹೇಳಬಹುದು. ಈ ಮಲ್ಲಿಗೆ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ನೀವು ಗಿಡಗಳಿಗೆ ಆಗಾಗ ಗೊಬ್ಬರಗಳನ್ನು ಹಾಕ್ತಾ ಇರಬೇಕಾಗ್ತದೆ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ 15 ದಿನಕ್ಕೊಮ್ಮೆ ಅಥವಾ 20 ದಿನಕ್ಕೊಮ್ಮೆ ನೆಲಗಡಲೆ ಹಿಂಡಿಯನ್ನು ಹಾಕ್ತಾ ಇರ್ತೇನೆ. ಆದರೂ ಕೂಡ ನನ್ನ ಗಿಡದಲ್ಲಿ 1.5 ತಿಂಗಳಿಗೆ ಒಂದು 10 ದಿನ ಆದರೂ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ. ಅಂದರೆ 1 ಲೈನ್ನಷ್ಟು 2 ಲೈನ್ನಷ್ಟು ಮಾತ್ರ ಹೂವು ಆಗ್ತಾ ಇರ್ತದೆ. ಹಾಗೆ ಇನ್ನು ಸ್ವಲ್ಪ ದಿನ ಅಂದರೆ 4 ರಿಂದ 5 ದಿನ ಕೇವಲ 50 ಮೊಗ್ಗುಗಳು 60 ಮೊಗ್ಗುಗಳು ಇಷ್ಟೇ ಹೂವು ಕೂಡ ಸಿಗ್ತದೆ. ಹಾಗಾಗಿ ಇದು ಒಂದು ಸಹಜವಾದ ಒಂದು ಪ್ರಕ್ರಿಯೆ. ಅಂದರೆ ಗಿಡಗಳಲ್ಲಿ ಚಿಗುರುವಿಕೆ ಅನ್ನುವುದು ಸಹಜ ಪ್ರಕ್ರಿಯೆ ಅಂತ ಹೇಳ್ಬೋದು. ಅದಕ್ಕಾಗಿಯೂ ನಾವು ಸ್ವಲ್ಪ ಸಮಯವನ್ನು ನೀಡಬೇಕಾಗ್ತದೆ. ನಿಮಗೆ ಕಂಟಿನ್ಯೂಸ್ ಆಗಿ ಹೂವು ಸಿಗಬೇಕು ಅಂತ ಇದ್ದಲ್ಲಿ ನೀವು ಇನ್ನಷ್ಟು ಗಿಡಗಳನ್ನು ನಟ್ಟು ಅದರ ಒಂದು ಸಮಯವನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಇದರಲ್ಲಿ ಚಿಗುರು ಬರುವಾಗ ಅದರಲ್ಲಿ ಹೂವು ಬರುವಂತೆ ಮಾಡಿಕೊಳ್ಬೇಕು, ಆ ಗಿಡಗಳಲ್ಲಿ ಹೂವು ಬರುವಾಗ ಇದರಲ್ಲಿ ಚಿಗುರು ಬರುವಂತೆ ಮಾಡಿಕೊಳ್ಬೇಕು. ಆಗ ನಿಮಗೆ ಕಂಟಿನ್ಯೂಸ್ ಆಗಿ ಮಾರುಕಟ್ಟೆಗೆ ಹೂವನ್ನು ನೀಡಲು ಸಾಧ್ಯ ಆಗ್ತದೆ. ಹಾಗಾಗಿ ಹೆಚ್ಚಿನ ಗಿಡಗಳನ್ನು ನೀವು ನಟ್ಟಾಗ ನಿಮಗೆ ಕಂಟಿನ್ಯೂಸ್ ಆಗಿ ಹೂವು ಸಿಗ್ತದೆ. ಅಥವಾ ನೀವು ಇದ್ದಂತಹ ಗಿಡವನ್ನೇ 2 ಭಾಗವಾಗಿ ಮಾಡಿಕೊಳ್ಬೇಕಾಗ್ತದೆ. ಒಂದು ಭಾಗದ ಗಿಡಗಳನ್ನು ನೀವು ಒಮ್ಮೆ ಕಟ್ ಮಾಡಬೇಕು, ನಂತರ ಅದರಲ್ಲಿ ಹೂ ಬರುವ ಸಮಯದಲ್ಲಿ ಇನ್ನೊಂದು ಭಾಗದಷ್ಟು ಗಿಡಗಳನ್ನು ನೀವು ಮತ್ತೆ ಕಟ್ ಮಾಡಿಕೊಳ್ಬೇಕಾಗ್ತದೆ. ಆಗ ಇದರಲ್ಲಿ ಹೂ ಮುಗಿಯುವ ಸಮಯದಲ್ಲಿ ಅದರಲ್ಲಿ ಹೂ ಬರಲು ಪ್ರಾರಂಭವಾಗ್ತದೆ. ಹೀಗೂ ಕೂಡ ನೀವು ಮಾಡಿಕೊಳ್ಬಹುದು. ಅಥವಾ ನೀವು 10 ದಿನಕ್ಕೊಮ್ಮೆ ಏನಾದರೂ ಗೊಬ್ಬರಗಳನ್ನು ಹಾಕ್ತಾ ಇರಿ, ಆಗ ನಿಮಗೆ ಕಂಟಿನ್ಯೂಸ್ ಆಗಿ ಹೂವು ಸಿಗಬಹುದು. ಆದರೆ ಮಧ್ಯದಲ್ಲಿ ಅಂತೂ ಸ್ವಲ್ಪ ಕಡಿಮೆ ಹೂವು ಆಗೇ ಆಗ್ತದೆ. ಕಂಟಿನ್ಯೂಸ್ ಆಗಿ ನಿಮಗೆ ಹೆಚ್ಚಿನ ಹೂವು ಅಂತೂ ಸಿಗುವುದಿಲ್ಲ. ನಿಮ್ಮ ಗಿಡಗಳಲ್ಲಿ ಒಮ್ಮೆ ಹೂ ಮುಗಿದು ಪುನಃ ಚಿಗುರು ಬರಲು 1 ರಿಂದ 2 ತಿಂಗಳು ತೆಗೆದುಕೊಳ್ತಾ ಇದೆ ಅಂತ ಇದ್ದಲ್ಲಿ ನೀವು ಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಬೇಕಾಗ್ತದೆ. ಸಾಧಾರಣ 15 ದಿನ ಮಾತ್ರ ಗ್ಯಾಪ್ ಇದೆ ಅಂತ ಇದ್ದಲ್ಲಿ ಅದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ. ನೀವು ಅದಕ್ಕೆ ಯಾವುದೇ ರೀತಿಯಲ್ಲಿ ಹೆಚ್ಚಿಗೆ ಗೊಬ್ಬರವನ್ನು ಹಾಕುವ ಅಗತ್ಯ ಇರುವುದಿಲ್ಲ. ಆದರೆ ನೀವು ಸ್ವಲ್ಪ ಬೇಗನೆ ಗೊಬ್ಬರವನ್ನು ಹಾಕಿ ನೋಡಿ. ನೀವು ಈಗ 20 ದಿನಕ್ಕೊಮ್ಮೆ ಗೊಬ್ಬರ ಹಾಕ್ತಾ ಇದ್ದಲ್ಲಿ 15 ದಿನ ಅಥವಾ 10 ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕಿ ನೋಡಬಹುದು. ಹಾಗೆಯೇ ನಾನು ಆವಾಗ ಹೇಳಿದಂತೆ ಮಳೆಗಾಲದಲ್ಲಿ ನಿಮಗೆ 1 ರಿಂದ 1.5 ತಿಂಗಳಾದರೂ ಬೇಕಾಗ್ತದೆ ಹೊಸ ಚಿಗುರು ಬರಲು. ಹಾಗೆ ಚಳಿಗಾಲದಲ್ಲಿ 1 ತಿಂಗಳ ತನಕ ತೆಗೆದುಕೊಳ್ತದೆ. ಅಂದರೆ ಸಾಧಾರಣ 20 ರಿಂದ 25 ದಿನ ಆದರೂ ಹೊಸ ಚಿಗುರು ಬಂದು ಪುನಃ ಹೂವಾಗಲು ಸಮಯ ತೆಗೆದುಕೊಳ್ತದೆ. ಹಾಗೆ ಬೇಸಿಗೆಯಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಹೂವು ಸಿಗ್ತದೆ. ಮಧ್ಯದಲ್ಲಿ ಒಂದು 3-4 ದಿನ ಮಾತ್ರ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಹೇಳ್ಬಹುದು. ಹೀಗೆ ಗಿಡದಲ್ಲಿ ಚಿಗುರು ತುಂಬ ಕಡಿಮೆ ಆಗ್ತದೆ, ಏನು ಮಾಡುವುದು ಅಂತ ಚಿಂತೆ ಮಾಡುವ ಅಗತ್ಯ ಇರುವುದಿಲ್ಲ. ಪ್ರತಿಯೊಂದು ಮಲ್ಲಿಗೆ ಗಿಡದಲ್ಲೂ ಕೂಡ ಇದೇ ರೀತಿಯಾಗಿ ಆಗೇ ಆಗ್ತದೆ. ಯಾಕಂದರೆ ಅದಕ್ಕೆ ಚಿಗುರಲು ಸಮಯ ಬೇಕೇ ಆಗ್ತದೆ, ನಂತರ ಅದರಲ್ಲಿ ಪುನಃ ಹೂವು ಆಗೇ ಆಗ್ತದೆ. ಮಲ್ಲಿಗೆ ಕೃಷಿ ಮಾಡುವ ಯಾರ ಬಳಿ ಕೇಳಿದರೂ ಕೂಡ ಅವರು ಇಂತಿಷ್ಟು ಸಮಯ ಮಾತ್ರ ಹೂವು ಸಿಗ್ತದೆ, ಸ್ವಲ್ಪ ಸಮಯ ನಮಗೆ ಮಾರುಕಟ್ಟೆಗೆ ಹೂವು ನೀಡಲು ಹೂವೇ ಇರುವುದಿಲ್ಲ, ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಹಾಗಾಗಿ ನೀವು ಹೆಚ್ಚಿಗೆ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ. ಗೊಬ್ಬರ ಬೇಕಾದರೆ 10 ದಿನಕ್ಕೊಮ್ಮೆ ಹಾಕಿ
ಹಾಕಿ ನೋಡಿ. ಇನ್ನು ಹೆಚ್ಚಿಗೆ ಚಿಗುರು ಬರಬಹುದು, ಬೇಗನೆ ಚಿಗುರು ಬರಬಹುದು. ಇನ್ನು ಬರುವಂತಹದ್ದು ಬೇಸಿಗೆ ಕಾಲ, ಹಾಗಾಗಿ ಇನ್ನು ಮುಂದೆ ನಿಮಗೆ ಈ ರೀತಿಯಾಗಿ ತುಂಬಾ ಏನು ಗ್ಯಾಪ್ ಸಿಗುವುದಿಲ್ಲ. ಗಿಡದಲ್ಲಿ ಹೂವು ಇರುವಾಗಲೇ ಹೊಸ ಹೊಸ ಚಿಗುರುಗಳು ಬರ್ತಾ ಇರ್ತದೆ. ಹಾಗೆ ಕಂಟಿನ್ಯೂಸ್ ಆಗಿ ನಿಮಗೆ ಹೂವು ಸಿಗ್ತದೆ. ಪುನಃ ಮಳೆಗಾಲದಲ್ಲಿ ಪುನಃ ಚಿಗುರು ಕಡಿಮೆ ಆಗ್ತದೆ, ನಿಧಾನವಾಗಿ ಚಿಗುರು ಬರ್ತದೆ. ಈ ರೀತಿಯಾಗಿ ವರ್ಷದ ಒಂದು ಸ್ವಲ್ಪ ಸಮಯ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತದೆ, ಇನ್ನು ಕೆಲವೊಮ್ಮೆ ನಿಧಾನವಾಗಿ ಚಿಗುರು ಬರ್ತದೆ. ನೀವು ಕೇಳಿದಂತಹ ಪ್ರಶ್ನೆಗೆ ನನಗೆ ತಿಳಿದಷ್ಟು ಆನ್ಸರನ್ನು ಮಾಡಿದ್ದೇನೆ. ಹಾಗೆಯೇ ಮುಂದಿನ ಪ್ರಶ್ನೆ ಶ್ವೇತಾ ನಾಯ್ಕ್ ಅವರು ಕೇಳಿದಂತಹ ಪ್ರಶ್ನೆ, ಬೆಳಗ್ಗೆ ಮೊಗ್ಗು ಅರಳುವುದು ಹೇಗೆ, ಏನು ಮೆಡಿಸಿನ್ ಹಾಕಬೇಕು ಅಂತ ಅವರು ಕೇಳಿದ್ದಾರೆ. ಶಂಕರಪುರ ಮಲ್ಲಿಗೆಯ ಮೊಗ್ಗುಗಳು ಸಂಜೆಯ ನಂತರ ಅರಳಲು ಪ್ರಾರಂಭವಾಗ್ತದೆ. ಆದರೆ ಕೆಲವೊಂದು ಕಾರಣಗಳಿಂದ ಬೆಳಗ್ಗೆನೂ ಕೂಡ ಅರಳುವಂತಹ ಚಾನ್ಸಸ್ ಇರ್ತದೆ. ಅದು ಯಾವೆಲ್ಲ ಕಾರಣ ಅಂತ ಹೇಳಿದರೆ, ಮೊದಲನೆಯದಾಗಿ ವಾತಾವರಣದ ಒಂದು ಬದಲಾವಣೆ ಅಂತ ಹೇಳಬಹುದು. ಕೆಲವೊಮ್ಮೆ ಸಂಜೆಯ ನಂತರ ತುಂಬಾ ಚಳಿ ಇದ್ದಾಗ ಆ ಹೂವು ಅರಳುವಂತಹ ಸಮಯ ಸ್ವಲ್ಪ ಜಾಸ್ತಿ ತೆಗೆದುಕೊಂಡು ಬೆಳಗ್ಗೆಯ ಸಮಯದಲ್ಲಿ ಹೂವು ಅರಳಲು ಪ್ರಾರಂಭವಾಗ್ತದೆ. ಇದು ಅಂದರೆ ನಿನ್ನೆಯ ಮೊಗ್ಗು ಇವತ್ತು ಅರಳುವಂತಹದ್ದು ಅಂತ ಹೇಳಬಹುದು. ಹಾಗೆಯೇ ಇವತ್ತಿನ ಮೊಗ್ಗು ಇವತ್ತು ಬೆಳಗ್ಗೆನೇ ಅರಳಲು ಕಾರಣ ಏನಂದರೆ, ತುಂಬಾ ಬಿಸಿಲು ಗಿಡದ ಮೇಲೆ ಬಿದ್ದಾಗ ಹೂವು ಅರಳುವಂತಹ ಚಾನ್ಸಸ್ ಇರ್ತದೆ. ಅಂದರೆ ಈಗ ಎಲ್ಲ ಆ ರೀತಿಯಾಗಿ ಆಗುವುದಿಲ್ಲ, ಯಾಕಂದರೆ ಈಗ ಸ್ವಲ್ಪ ಚಳಿ ಜಾಸ್ತಿ ಇದೆ, ಹಾಗೆ ಬಿಸಿಲು ಬರುವುದು ಸ್ವಲ್ಪ ಲೇಟಾಗಿ ಬರ್ತದೆ. ಹಾಗಾಗಿ ಈಗಿನ ಒಂದು ವಾತಾವರಣದಲ್ಲಿ ಆ ಒಂದು ರೀಸನ್ ಅಲ್ಲ ಅಂತ ನನಗೆ ಅನಿಸ್ತದೆ. ಬೇಸಿಗೆಯಲ್ಲಿ ನಾವು ಹೂವನ್ನು ತೆಗೆಯುವುದರೊಳಗೆ ತುಂಬಾ ಬಿಸಿಲು ಗಿಡದ ಮೇಲೆ ಬಿದ್ದಿರ್ತದೆ. ಆ ಸಮಯದಲ್ಲಿ ಕೆಲವೊಮ್ಮೆ ಹೂವನ್ನು ತೆಗೆಯುವಾಗಲೇ ಸ್ವಲ್ಪ ಸ್ವಲ್ಪ ಅರಳಿದಂತೆ ನಮಗೆ ಕಾಣಿಸ್ತದೆ. ನಾವು ಮಲ್ಲಿಗೆ ಗಿಡಗಳಿಗೆ ಆಗಾಗ ಗೊಬ್ಬರಗಳನ್ನು ಹಾಕ್ತಾ ಇರ್ತೇವೆ, ಸ್ಪ್ರೇಗಳನ್ನು ಹಾಕ್ತಾ ಇರ್ತೇವೆ. ಕೆಲವೊಮ್ಮೆ ಹೂವು ಜಾಸ್ತಿ ಬರಬೇಕು, ದೊಡ್ಡ ದೊಡ್ಡ ಮೊಗ್ಗುಗಳು ಬರಬೇಕು ಅಂತ ಅದಕ್ಕೂ ಕೂಡ ನಾವು ಮೆಡಿಸಿನನ್ನು ಹಾಕ್ತಾ ಇರ್ತೇವೆ. ಆ ಮೆಡಿಸಿನ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗಿಡಗಳ ಮೇಲೆ ಬಿದ್ದಾಗ ಗಿಡದಲ್ಲಿ ಆದಂತಹ ಹೂವು ಸ್ವಲ್ಪ ಬೇಗನೆ ಅರಳಲು ಪ್ರಾರಂಭಿಸುತ್ತದೆ. ಇದು ನನ್ನ ಒಂದು ಅನುಭವ ಅಂತಲೇ ಹೇಳಬಹುದು. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಗಿಡಗಳಲ್ಲಿ ಹೆಚ್ಚಿನ ಹೂವನ್ನು ಪಡೆಯಲು ಹಾಗೆಯೇ ದೊಡ್ಡ ದೊಡ್ಡ ಮೊಗ್ಗುಗಳನ್ನು ಪಡೆಯಲು ಸ್ಪ್ರೇಗಳನ್ನು ಹಾಕ್ತಾ ಇದ್ದೆ. ಆ ಸಮಯದಲ್ಲಿ ಸ್ವಲ್ಪ ಹೆಚ್ಚಿಗೆ ಸ್ಪ್ರೇಯನ್ನು ಹಾಕಿದ್ದೇನೆ. ಆಗ ಗಿಡದಲ್ಲಿ ಬೆಳಗ್ಗೆನೆ ಹೂವು ಅರಳಲು ಪ್ರಾರಂಭಿಸ್ತಾ ಇತ್ತು. ಹಾಗಾಗಿ ನನಗೆ ಅದು ನೆನಪಿಗೆ ಬಂತು. ಆ ವಿಷಯವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಕೂಡ ಏನಾದರೂ ಸ್ಪ್ರೇಯನ್ನು ಹಾಕ್ತಾ ಇದ್ದಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಹಾಗೆಯೇ ಅದನ್ನು ಸ್ಪ್ರೇ ಮಾಡುವಂತಹ ಗ್ಯಾಪ್ ಅಂದರೆ 15 ದಿನಕ್ಕೊಮ್ಮೆ ಹಾಕ್ತಾ ಇದ್ದಲ್ಲಿ 20 ದಿನಕ್ಕೊಮ್ಮೆ ಹಾಕಿ. ಈ ರೀತಿಯಾಗಿ ಸ್ವಲ್ಪ ಗ್ಯಾಪನ್ನು ಬಿಟ್ಟು ನೀವು ಅದನ್ನು ಸ್ಪ್ರೇ ಮಾಡಬಹುದು. ಹಾಗೆಯೇ ನೀವು ಗಿಡಗಳಿಗೆ ಹಾಕಿದಂತಹ ಗೊಬ್ಬರ, ಫರ್ಟಿಲೈಸರ್ ಸ್ವಲ್ಪ ಕಡಿಮೆ ಆದಾಗಲೂ ಕೂಡ ಈ ರೀತಿಯಾಗಿ ಆಗ್ತದೆ. ಹಾಗೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗಲೂ ಕೂಡ ಹೂವು ಬೇಗನೆ ಅರಳಲು ಪ್ರಾರಂಭಿಸ್ತದೆ ಅಂತ ಕೇಳಿದ್ದೇನೆ. ಹಾಗೆಯೇ ನೀವು ಗಿಡಗಳಿಗೆ ನೀರನ್ನು ಹಾಕುವಾಗ ಸರಿಯಾದ ಪ್ರಮಾಣದಲ್ಲಿ ಹಾಕದೇ ಇದ್ದಾಗಲೂ ಕೂಡ ಹೂವಿನ ಗಾತ್ರ ಸ್ವಲ್ಪ ಚಿಕ್ಕದಾಗಿ ಬೇಗ ಅರಳಲು ಪ್ರಾರಂಭಿಸ್ತದೆ. ಗಿಡದಲ್ಲಿ ಆಗುವಂತಹ ಮೊಗ್ಗಿನ ಒಂದು ಸಮಸ್ಯೆಗೆ ಇನ್ನೊಂದು ಕಾರಣ ಏನಂದರೆ, ಸೂರ್ಯನ ಬೆಳಕು ಸರಿಯಾಗಿ ಬೀಳದೇ ಇರುವುದು ಅಂತಲೇ ಹೇಳಬಹುದು. ನಾವು ಗಿಡವನ್ನು ಸರಿಯಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡದೇ ಇದ್ದಾಗ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಕಂಡುಬರ್ತದೆ. ನಾವು ಮಲ್ಲಿಗೆ ಗಿಡವನ್ನು ಕನಿಷ್ಠ 5 ರಿಂದ 6 ಗಂಟೆಯ ಕಾಲ ಬಿಸಿಲು ಬೀಳುವಂತಹ ಜಾಗದಲ್ಲೇ ಇಡಬೇಕಾಗ್ತದೆ. ಸ್ವಲ್ಪ ಹೊತ್ತು ಬಿಸಿಲು ಬಿದ್ದು ಇನ್ನು ಸ್ವಲ್ಪ ಹೊತ್ತು ನೆರಳು ಬೀಳುವಂತಹ ಪ್ರದೇಶದಲ್ಲಿ ಇಟ್ಟಾಗ ಈ ರೀತಿಯಾದ ಹಲವಾರು ಸಮಸ್ಯೆಗಳು ಕಂಡುಬರ್ತದೆ. ಹಾಗಾಗಿ ನಾವು ಮಲ್ಲಿಗೆ ಗಿಡವನ್ನು ಯಾವಾಗಲೂ ಬಿಸಿಲಿನಲ್ಲೇ ಇಡಬೇಕಾಗ್ತದೆ. ಅಥವಾ ನೀವು ನೆಲದಲ್ಲಿ ನಡುವುದಾದರೆ ಎಲ್ಲಿ ಸರಿಯಾಗಿ ಬಿಸಿಲು ಬೀಳ್ತದೆ ಆ ಜಾಗದಲ್ಲಿ ನೀವು ನಡಬೇಕಾಗ್ತದೆ. ಹಾಗೆಯೇ ಗೊಬ್ಬರದ ಸಮಸ್ಯೆ ಇದ್ದಲ್ಲಿ ನೀವು ಗಿಡಗಳಿಗೆ ಸರಿಯಾಗಿ ನ್ಯೂಟ್ರಿಯೆಂಟ್ ಸಿಗುವಂತಹ ಗೊಬ್ಬರಗಳನ್ನೇ ಹಾಕಬೇಕಾಗ್ತದೆ. ಕಂಪೋಸ್ಟ್ ಗೊಬ್ಬರ, ಹಟ್ಟಿ ಗೊಬ್ಬರ, ನೆಲಗಡಲೆ ಹಿಂಡಿ ಈ ರೀತಿಯಾದ ಒಳ್ಳೆಯ ನೀವು ಗೊಬ್ಬರಗಳನ್ನು ಗಿಡಗಳಿಗೆ ಹಾಕಬೇಕು. ಆಗ ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ ಸಿಗ್ತದೆ. ಆಗ ಗಿಡದಲ್ಲಿ ಕಂಡುಬರುವಂತಹ ಹಲವಾರು ಸಮಸ್ಯೆಗಳು ಕಡಿಮೆಯಾಗ್ತದೆ. ಹಾಗೆಯೇ ಕೆಲವೊಂದು ಗಿಡದಲ್ಲಿ ಮಾತ್ರ ಈ ರೀತಿಯಾದ ಸಮಸ್ಯೆ ಅಂದರೆ ಹೂವು ಬೇಗ ಅರಳುವಂತಹ ಸಮಸ್ಯೆ ಇದ್ದಲ್ಲಿ ಆ ಗಿಡವನ್ನು ನೀವು ಒಮ್ಮೆ ಟ್ರಿಮ್ ಮಾಡಿ ನೋಡಿ. ಮುಂದೆ ಗಿಡದಲ್ಲಿ ಆಗುವಂತಹ ಮೊಗ್ಗುಗಳು ಚೆನ್ನಾಗಿ ಬರಬಹುದು, ಅದು ಸರಿಯಾದ ಸಮಯಕ್ಕೆ ಅರಳಬಹುದು. ಮಲ್ಲಿಗೆ ಕೃಷಿಯಲ್ಲಿ ಇದು ದೊಡ್ಡ ಸಮಸ್ಯೆ ಅಂತ ಕೇಳಿದರೆ ಹಾಗೇನೂ ಇಲ್ಲ. ಇದು ಸ್ವಲ್ಪ ಸಮಯದಲ್ಲಿ ಸರಿಯಾಗುವಂತಹ ಒಂದು ಸಮಸ್ಯೆ ಅಂತ ಹೇಳಬಹುದು. ಕೆಲವೊಮ್ಮೆ ವಾತಾವರಣ ಬದಲಾದಾಗ ಗಿಡಗಳಿಗೆ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಆಗ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಎದುರಾಗ್ತದೆ. ಕ್ರಮೇಣ ಈ ಸಮಸ್ಯೆಗಳು ಅದರಷ್ಟಕ್ಕೆ ಸರಿಯಾಗ್ತದೆ ಅಂತ ಹೇಳಬಹುದು. ಇದಕ್ಕೆ ಮೆಡಿಸಿನ್ ಅಂತ ಏನು ಹಾಕುವ ಅಗತ್ಯ ಇರುವುದಿಲ್ಲ.
ನಿಮಗೆ ಏನಾದರೂ ಒಂದು ಮೆಡಿಸಿನನ್ನು ಹಾಕಬೇಕು, ಗಿಡಗಳನ್ನು ಸರಿ ಮಾಡಬೇಕು ಅಂತ ಅನಿಸಿದ್ದಲ್ಲಿ ನೀವು ಬೇಕಾದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಒಂದು ದಿನ ನೀರಿನಲ್ಲಿ ನೆನೆಸಿಟ್ಟು ನಂತರ ಆ ನೀರನ್ನು ಗಿಡಗಳಿಗೆ ಸ್ಪ್ರೇ ಮಾಡಬಹುದು. ಅದರಿಂದ ಸ್ವಲ್ಪ ಈ ರೀತಿಯಾದ ಒಂದು ಸಮಸ್ಯೆ ಕಂಟ್ರೋಲ್ಗೆ ಬರಬಹುದು ಅಂತ ಅಂದ್ಕೊಳ್ತೇನೆ. ಹಾಗೆ ಇದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ, ಹಾಗಾಗಿ ಇದನ್ನು ನೀವು ಒಮ್ಮೆ ಪ್ರಯತ್ನಿಸಬಹುದು. ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಇದ್ದಾಗಲೂ ಕೂಡ ಬೆಳಗ್ಗೆಯೇ ಮೊಗ್ಗು ಅರಳಿದಂತೆ ನಮಗೆ ಕಾಣಿಸುತ್ತದೆ. ಆದರೆ ಹುಳಗಳ ಸಮಸ್ಯೆ ಅಂತ ನಮಗೆ ಅದರಲ್ಲಿ ಗೊತ್ತಾಗ್ತದೆ, ಯಾಕಂದರೆ ಅದರಲ್ಲಿ ಕಂದು ಬಣ್ಣದ ಒಂದು ಮಣ್ಣಿನ ರೀತಿಯಲ್ಲಿ ಕಾಣಿಸ್ತದೆ, ಹಾಗೆ ಹುಳಗಳು ಕೂಡ ಕಾಣಿಸ್ತದೆ. ಆಗ ನಾವು ಹುಳಗಳನ್ನು ನಿಯಂತ್ರಿಸಲು ಕೀಟನಾಶಕವನ್ನು ಗಿಡಗಳಿಗೆ ಸಿಂಪಡಿಸಬೇಕಾಗ್ತದೆ. ಈಗ ನಾನು ಮುಂದಿನ ಕಮೆಂಟ್ ಶ್ರುತಿ ಸನಿಲ್ ಅವರ ಕಮೆಂಟನ್ನು ಓದ್ತಾ ಇದ್ದೇನೆ. ನಾನು ನಿಮ್ಮ ಪ್ರತಿ ವಿಡಿಯೋ ಫಾಲೋ ಮಾಡಿಕೊಂಡು ಬರ್ತಾ ಇದ್ದೇನೆ. ನಿಮ್ಮನ್ನು ನೋಡಿ ನಾನು 19 ಮಲ್ಲಿಗೆ ಗಿಡ ತಂದು ನಟ್ಟಿದ್ದೇನೆ. ಈಗ 2.5 ತಿಂಗಳು ಆಯಿತು ಅಂತ ಅವರು ಕಮೆಂಟನ್ನು ಮಾಡಿದ್ದಾರೆ. ನಿಮಗೆ ತುಂಬ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ, ಯಾಕಂದರೆ ನೀವು ನನ್ನ ಪ್ರತಿ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತ ಹೇಳಿದ್ದೀರಿ. ಹೀಗೆ ಮುಂದೆ ಕೂಡ ನನ್ನ ವಿಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಮಲ್ಲಿಗೆ ಕೃಷಿಗೆ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೇನೆ. ಈಗ 2.5 ತಿಂಗಳಾಯಿತು ಅಂತ ಹೇಳಿದ್ರಿ. ಇನ್ನು ಸ್ವಲ್ಪ ದಿನದಲ್ಲೇ ನೀವು ನಿಮ್ಮ ಮಲ್ಲಿಗೆ ಗಿಡಗಳಿಂದ ಹೂವನ್ನು ಪಡೆಯಬಹುದು, ಮಾರುಕಟ್ಟೆಗೆ ನೀಡಬಹುದು, ನಿಮ್ಮ ಸ್ವಂತ ಹಣವನ್ನು ನೀವು ಸಂಪಾದಿಸಬಹುದು. ನಿಮ್ಮಿಂದ ಸಾಧ್ಯವಾದರೆ ಇನ್ನು 10ರಿಂದ 15 ಗಿಡಗಳನ್ನು ತಂದು ನಡಿ. ಆಗ ನೀವು ಮಾರುಕಟ್ಟೆಗೆ ಹೂವನ್ನು ನೀಡುವಾಗ ಸ್ವಲ್ಪ ಜಾಸ್ತಿ ಹೂವನ್ನು ನೀಡಬಹುದು. ಇದರಿಂದ ಒಳ್ಳೆಯ ಒಂದು ಇನ್ಕಮ್ ನಿಮಗೆ ಸಿಗ್ತದೆ. ನೀವು ಸ್ವಲ್ಪ ಕಡಿಮೆ ಗಿಡವನ್ನು ನಟ್ಟಾಗ ನಿಮಗೆ ಮಾರುಕಟ್ಟೆಗೆ ನೀಡಲು ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಸ್ವಲ್ಪ ಸ್ವಲ್ಪ ಹೂವು ಆಗ್ತದೆ. ಕ್ರಮೇಣ ಅದು ಜಾಸ್ತಿ ಆಗ್ತದೆ. ಅದಕ್ಕಾಗಿ ನೀವು 1ರಿಂದ 1.5 ವರ್ಷ ಆದರೂ ಕಾಯಬೇಕಾಗ್ತದೆ. ಹಾಗಾಗಿ ಗಿಡಗಳ ಸಂಖ್ಯೆಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಳ್ಳಿ. ನಿಮಗೆ ಅಷ್ಟೊಂದು ಅರ್ಜೆಂಟ್ ಇಲ್ಲ, ನಿಧಾನವಾಗಿ ಮಾರುಕಟ್ಟೆಗೆ ನೀಡ್ತೇನೆ ಅಂತ ಇದ್ದಲ್ಲಿ ನೀವು ನಿಮ್ಮ ಗಿಡಗಳಿಂದ ಹೊಸ ಗಿಡಗಳನ್ನು ತಯಾರಿಸಿಕೊಳ್ಬಹುದು. ನಿಮಗೆ ಆದಷ್ಟು ಬೇಗ ಮಾರುಕಟ್ಟೆಗೆ ನೀಡಬೇಕು, ಆದಷ್ಟು ಬೇಗ ಹಣವನ್ನು ಸಂಪಾದಿಸಬೇಕು ಅಂತ ಇದ್ದಲ್ಲಿ ಇನ್ನು ಸ್ವಲ್ಪ ಗಿಡಗಳನ್ನು ಹೆಚ್ಚಿಸಿಕೊಂಡರೆ ಒಳ್ಳೆಯದು. ನಾನು ಇಲ್ಲಿ ಹೆಚ್ಚಿನ ಗಿಡ ಅಂತ ಹೇಳಿದಾಗ ನೀವು 100 ಗಿಡ ಎಲ್ಲ ತಂದು ನಡಲಿಕ್ಕೆ ಹೋಗಬೇಡಿ. ಸಾಧಾರಣ ಒಂದು 30 ಗಿಡ ಆದರೂ ಇದ್ದರೆ ಒಳ್ಳೆಯದು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನೀವು 19 ಗಿಡ ಅಂತ ಹೇಳಿದರೆ ಇನ್ನು ಸ್ವಲ್ಪ ಗಿಡಗಳನ್ನು ತಂದು ನಟ್ಟಾಗ ನಿಮಗೆ ಒಳ್ಳೆಯ ಒಂದು ಇನ್ಕಮ್ ಬರುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಇದು ಸಾಧ್ಯವಾದರೆ ಮಾತ್ರ ಮಾಡಿ. ಹಾಗೆ ಮುಂದಿನ ಒಂದು ಕಮೆಂಟ್ ಜಯಶ್ರೀ ಅವರದ್ದು ಓದ್ತಾ ಇದ್ದೇನೆ. ನಾನು ಎಲ್ಲ ವಿಡಿಯೋ ನೋಡ್ತೇನೆ, ಮೊಗ್ಗು ತುಂಬ ಬಿಡಲು ಸ್ಪ್ರೇ ಹೇಳಿ ಮೇಡಮ್ ಅಂತ ಅವ್ರು ಕೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಮೊಗ್ಗು ಹೆಚ್ಚು ಆಗಲು ಯಾವ ಸ್ಪ್ರೇಯನ್ನು ಹಾಕ್ತೀರಾ ಅಂತ ಕೇಳಿದರೆ ನಾನು ಅದಕ್ಕಾಗಿ ಯಾವುದೇ ಸ್ಪ್ರೇಯನ್ನು ಹಾಕ್ತಾ ಇಲ್ಲ. ನಾನು ಕೇವಲ ನೆಲಗಡಲೆ ಹಿಂಡಿಯನ್ನು ನೆನೆಸಿ ಅದನ್ನು ಹಾಕ್ತಾ ಇದ್ದೇನೆ. ನಾನು ಕಳೆದ ವರ್ಷ ಬಿ ಸ್ಟಾರನ್ನು ಹಾಕ್ತಾ ಇದ್ದೆ, ಆದರೆ ಈಗ ನನಗೆ ಅದು ಸಿಗ್ತಾ ಇಲ್ಲ, ನಾನು ಅದನ್ನು ಸ್ಟಾಪ್ ಮಾಡಿದ್ದೇನೆ. ಹಾಗೆ ನಾನು ಈಗ ಕೇವಲ ನೆಲಗಡಲೆ ಹಿಂಡಿಯನ್ನು ಮಾತ್ರ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ಸ್ಪ್ರೇ ವಿಷಯ ಬಂದಾಗ ನಾನು ಪ್ರಾರಂಭದಲ್ಲಿ ಬಯೋವಿಟಾ ಅನ್ನುವಂತಹ ಒಂದು ಸ್ಪ್ರೇಯನ್ನು ಹಾಕ್ತಾ ಇದ್ದೆ. ಅದರಿಂದ ಗಿಡದಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಬರ್ತಾ ಇತ್ತು, ಒಳ್ಳೆಯ ಹೂವು ಸಿಗ್ತಾ ಇತ್ತು. ಅದರ ನಂತರ ಆಕ್ಟಿವ್ 80 ಮತ್ತು ಆಕ್ಟಿವ್ ಝೈಮ್ ಅನ್ನು ನನ್ನ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೆ. ಅದರಲ್ಲಂತೂ ತುಂಬ ಒಳ್ಳೆಯ ರಿಸಲ್ಟ್ ಬರ್ತಾ ಇತ್ತು. ಇದು ಮೋದಿಕೇರ್ನ ಒಂದು ಪ್ರಾಡಕ್ಟ್ ಅಂತ ಹೇಳಬಹುದು. ಅದು ತುಂಬ ಚೆನ್ನಾಗಿತ್ತು. ಹಾಗೆ ಮಳೆಗಾಲದಲ್ಲಿ ಗಿಡಗಳೆಲ್ಲ ಸ್ವಲ್ಪ ಡಲ್ ಆಗಿತ್ತು, ಸ್ವಲ್ಪ ಎಲೆಗಳೆಲ್ಲ ಉದುರಿ ಹೋಗಿತ್ತು. ಅದನ್ನೆಲ್ಲ ನಾನು ರಿಕವರಿ ಮಾಡಲು ಏನಾದರೂ ಹಾಕಬೇಕು ಅಂತ ಫರ್ಟಿಲೈಸರ್ ಶಾಪಿಗೆ ಹೋಗಿ ಕೇಳಿದಾಗ ಅವರು ಟಿಕ್ಟಾಕ್ ಅನ್ನುವಂತಹ ಒಂದು ಬಾಟಲ್ ಸ್ಪ್ರೇಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಹಾಕ್ತಾ ಇದ್ದೆ. ಅದರಿಂದಲೂ ಕೂಡ ಗಿಡಗಳು ಮತ್ತೆ ರಿಕವರಿ ಆಯಿತು. ಗಿಡಗಳ ತುಂಬ ಎಲೆಗಳು ಬರಲು ಪ್ರಾರಂಭವಾಯಿತು, ಹೂವು ಕೂಡ ಜಾಸ್ತಿ ಆಯಿತು ಅಂತ ಹೇಳಬಹುದು. ಹಾಗೆ ನಾನು ರೀಸೆಂಟಾಗಿ ಟಿಕ್ಟಾಕ್ ಅನ್ನುವಂತಹ ಒಂದು ಸ್ಪ್ರೇಯನ್ನು ಹಾಕ್ತಾ ಇದ್ದೆ, ಆದರೆ ಕಳೆದ 2 ತಿಂಗಳಿಂದ ಹಾಕ್ತಾ ಇಲ್ಲ. ಅದಕ್ಕೂ ಮೊದಲು ಹಾಕಿದ್ದೆ. ಈಗ ಗಿಡಗಳು ಚೆನ್ನಾಗಿ ಬೆಳೆದಿದೆ, ಹಾಗಾಗಿ ನೆಲಗಡಲೆ ಹಿಂಡಿಯ ನೀರನ್ನು ಮಾತ್ರ ಹಾಕ್ತಾ ಇದ್ದೇನೆ. ನಾನು ಇಲ್ಲಿ ಟಿಕ್ಟಾಕ್ ಅಂತ ಎಲ್ಲ ಹೇಳ್ತಾ ಇದ್ದೇನೆ, ಆದರೆ ಅದು ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗದೇ ಇರಬಹುದು. ಹಾಗಾಗಿ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ನೀವು ಹೂವಿನ ಸಂಖ್ಯೆಯನ್ನು ಜಾಸ್ತಿ ಮಾಡಲು, ಅಂದರೆ ಗಿಡದಲ್ಲಿ ಹೆಚ್ಚು ಹೆಚ್ಚು ಹೂವಾಗಲು ಯಾವ ಮೆಡಿಸಿನನ್ನು ಹಾಕಬೇಕು ಅಂತ ಕೇಳಿ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅದನ್ನು ತಂದು ಅವರು ಹೇಳಿದಂತಹ ಪ್ರಮಾಣದಲ್ಲೇ ಹಾಕಿ. ಹಾಗೆಯೇ ಗಿಡಗಳ ಬುಡವನ್ನು ಆಗಾಗ ಬಿಡಿಸ್ತಾ ಇರಿ. ಸಗಣಿ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರವನ್ನು ಹಾಕಿದರೂ ಕೂಡ ಗಿಡಗಳಲ್ಲಿ ಒಳ್ಳೆಯ ಚಿಗುರು ಬಂದು ಒಳ್ಳೆಯ ಹೂವು ಆಗ್ತದೆ. ಮಲ್ಲಿಗೆ ಗಿಡಗಳಿಗೆ ನೀವು ಕೆಮಿಕಲ್ ಸ್ಪ್ರೇಯನ್ನು ಮಾಡುವುದಕ್ಕಿಂತ ಹಟ್ಟಿ ಗೊಬ್ಬರ, ನೆಲಗಡಲೆ ಹಿಂಡಿ, ಕಂಪೋಸ್ಟ್ ಗೊಬ್ಬರದಂತಹ ಏನಾದರೂ ಒಂದು ಗೊಬ್ಬರವನ್ನು ಹಾಕಿ ಅದರಿಂದಲೇ ಹೂವನ್ನು ತರಿಸಲು ನೋಡಿ. ಅದು ಸಾಧ್ಯವಾಗದೇ ಇದ್ದಾಗ ಬೇಕಾದರೆ ನೀವು ಕೆಮಿಕಲ್ ಸ್ಪ್ರೇಯನ್ನು ಹಾಕಬಹುದು. ಈಗ ನಾನು ಯಮುನಾ ಗೌಡ ಅವರ ಕಮೆಂಟನ್ನು ಓದ್ತಾ ಇದ್ದೇನೆ. ನಿಮ್ಮ ವಿಡಿಯೋ ನೋಡಿ ನಾನು ಸಹ 35 ಗಿಡ ನೆಟ್ಟಿದ್ದೇನೆ. ನೀವು ಹೇಳಿದ ಪ್ರತಿ ಇನ್ಫಾರ್ಮೇಷನ್ ನನಗೆ ತುಂಬ ಯೂಸ್ಫುಲ್ ಆಗಿದೆ. ನಿಮ್ಮ ವಿಡಿಯೋ ಮಿಸ್ ಮಾಡದೆ ನೋಡ್ತೇನೆ ಯಾವಾಗಲೂ ಅಂತ ಅವರು ಹೇಳಿದ್ದಾರೆ. ಹಾಗೆ ಥ್ಯಾಂಕ್ ಯು ಅಂತಲೂ ಕೂಡ ಹೇಳಿದ್ದಾರೆ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ.
ನಾನು ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸುವಾಗ ನಾನು ನನಗೆ ತಿಳಿದಂತಹ ಈ ಮಲ್ಲಿಗೆ ಕೃಷಿಯ ಟಿಪ್ಸ್ಗಳನ್ನು ಯಾರಿಗಾದರೂ ತಿಳಿಸಿದಾಗ ಅವರಿಗೆ ಏನಾದರೂ ಹೆಲ್ಪ್ ಆಗ್ತದೆ ಅನ್ನುವಂತಹ ಒಂದು ಉದ್ದೇಶದಿಂದ ಪ್ರಾರಂಭಿಸಿದ್ದೆ. ಈಗ ನನಗೆ ಈ ರೀತಿಯಾದ ಕಮೆಂಟ್ಗಳನ್ನು ಓದುವಾಗ ತುಂಬಾ ಖುಷಿ ಆಗ್ತದೆ. ಯಾಕಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ತುಂಬ ಜನರು ಗಿಡಗಳನ್ನು ನಟ್ಟು ಅದರಿಂದ ಸ್ವಲ್ಪ ಇನ್ಕಮನ್ನು ಪಡಿತಾ ಇದ್ದಾರೆ. ಕೆಲವರು ನನಗೆ ಫೋನ್ ಮಾಡಿಯೂ ಕೂಡ ಹೇಳ್ತಾರೆ, ಹಾಗೆ ಮೆಸೇಜ್ ಮಾಡಿ ಹೇಳ್ತಾರೆ, ನಾನು ಈಗ ಸ್ವಲ್ಪ ಸಂಪಾದನೆಯನ್ನು ಮಾಡ್ತಾ ಇದ್ದೇನೆ, ಇವತ್ತು ನಾನು ಮಾರುಕಟ್ಟೆಗೆ ಹೂವನ್ನು ನೀಡಿದ್ದೇನೆ, ಸ್ವಲ್ಪ ಅಮೌಂಟ್ ನನಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನನಗೆ ತುಂಬ ಜನರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಹೀಗೆಲ್ಲ ನನಗೆ ಕೇಳುವಾಗಂತೂ ತುಂಬಾನೇ ಖುಷಿ ಆಗ್ತದೆ. ಈ ಯೂಟ್ಯೂಬ್ ಅನ್ನುವಂತಹ ವೇದಿಕೆಯಿಂದ ಸ್ವಲ್ಪ ಜನರಿಗಾದ್ರೂ ಹೆಲ್ಪ್ ಮಾಡುವಂತಹ ಅವಕಾಶ ನನಗೆ ಸಿಗ್ತಾ ಇದೆ ಅಂತಲೂ ಕೂಡ ಖುಷಿ ಇದೆ. ಇನ್ನು ಕೆಲವರು ನನ್ನ ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಾರೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಈ ರೀತಿಯಾದ ಕಮೆಂಟ್ಗಳು ಬರ್ತಾ ಇರ್ತದೆ. ಹೆಚ್ಚಾಗಿ ನನಗೆ RJ ಫ್ಯಾಮಿಲಿ, ಸೈಲೆಂಟ್ ಕಿಲ್ಲರ್ ಇವರೆಲ್ಲ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ಇನ್ನೂ ಹಲವಾರು ಜನರ ಕಮೆಂಟ್ಗಳು ಓದಲಿಕ್ಕೆ ಬಾಕಿ ಇದೆ. ಕೆಲವೊಂದು ನನಗೆ ಮಿಸ್ ಆಗಿರಬಹುದು. ನಿಮಗೆ ಏನಾದರೂ ಡೌಟ್ ಇದ್ದರೆ, ನಾನು ಇನ್ನು ನಿಮ್ಮ ಕಮೆಂಟ್ಗೆ ಆನ್ಸರನ್ನು ಮಾಡಿಲ್ಲ ಅಂತ ಇದ್ದಲ್ಲಿ ನೀವು ಪುನಃ ಕಮೆಂಟನ್ನು ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಗೆ ಆನ್ಸರನ್ನು ಮಾಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.